ಫ್ಯಾಷನ್ ಶೋ ಯಾವತ್ತೂ ಸಣ್ಣ ದೇಹದವರಿಗಷ್ಟೇ ಸೀಮಿತವಾಗಿರುವುದಿಲ್ಲ. ದಪ್ಪ ದೇಹದವರು ಕೂಡ ಫ್ಯಾಷನ್ ಶೋ ಮಾಡಬಹುದು. ಫ್ಯಾಷನ್ ಶೋ ಎಂದರೆ ನವೀನ ಮತ್ತು ವಿಭಿನ್ನ ರೀತಿಯ ವಸ್ತ್ರ ವಿನ್ಯಾಸಗಳನ್ನು ಮಾದರಿಗಳ ಮೂಲಕ ಪ್ರದರ್ಶನ ಮಾಡುವ ಒಂದು ಕಾರ್ಯಕ್ರಮವಾಗಿದೆ. ಈ ಶೋಗಳು ವಿನ್ಯಾಸಕರ ತಂತ್ರಜ್ಞಾನ, ಸೌಂದರ್ಯ ದೃಷ್ಟಿಕೋನ, ಸಾಮಾಜಿಕ ಸಂದೇಶ ಮತ್ತು ದೇಹ ಧೈರ್ಯವನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿದೆ. ಇಂದಿನ ಕಾಲದಲ್ಲಿ ಫ್ಯಾಷನ್ ಶೋ ಎಂದರೆ ಅತಿಯಾಗಿ ಸಣ್ಣ ಇರಬೇಕು, ಎತ್ತರವೇ ಇರಬೇಕು, ಯುರೋಪಿಯನ್ ಹುಡುಗಿಯರ ತರಹ ಬೆಳ್ಳಗಿನ ಚರ್ಮವನ್ನು ಹೊಂದಿರಲೇಬೇಕಾಗುತ್ತೆ. ಈ ರೀತಿಯ ಮನೋಭಾವ ಕೂಡಿರುವುದರಿಂದಾಗಿ ಕೋಟ್ಯಾಂತರ ಜನ ಮಹಿಳೆಯರು ಇದರಿಂದ ಕುಗ್ಗಿ ಹೋಗಿದ್ದಾರೆ. ಅದಕ್ಕೆ ಕಾರಣ ಸಮಾಜದಲ್ಲಿರುವ ಪ್ರತಿಯೊಂದು ಸ್ತ್ರೀಯರೆಲ್ಲರೂ ಕೂಡ ಸ್ಲಿಮ್ ಆಗಿ, ಉದ್ದವಾಗಿ, ಸುಂದರವಾದ ಮೈಕಾಂತಿಯನ್ನು ಹೊಂದಿರುವುದಿಲ್ಲ. ಹಾಗಾಗಿ ಮಹಿಳೆಯರಿಗೆ ಅವರ ಮೇಲೆಯೇ ಹೀನ ಮನೋಭಾವವನ್ನು ಉಂಟು ಮಾಡಿದೆ. ನಮ್ಮ ದೇಹದ ಆಕಾರದ ಮೇಲಿನ ನಿರಾಸಕ್ತಿ ಇದೆಲ್ಲವನ್ನು ನೋಡಿ ಕೆಲವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಲ್ಲಿ ಮುಂದಾಗುತ್ತಿದ್ದಾರೆ. ಇದರಿಂದ ಅಡ್ಡ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗುತ್ತದೆ. ಸಾವಿರಾರು ಜನ ಯುವತಿಯರು ಇದರಿಂದ ತಮ್ಮ ಪ್ರಾಣಕ್ಕೆ ಹಾನಿಯನ್ನುಂಟು ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಹಲವೆಡೆ ಚಳುವಳಿಗಳನ್ನು ಪ್ರಾರಂಭಿಸಿ 2010ರಲ್ಲಿ ಬಾಡಿ ಪಾಸಿಟಿವಿಟಿ ಎಂಬ ಚಳುವಳಿಯನ್ನ ತಂದರು. ಇದನ್ನು ಪ್ರಾರಂಭಿಸಿದ ಕಾರಣ ಮುಖ್ಯವಾಗಿ ಎಲ್ಲ ರೀತಿಯ ದೇಹದ ಆಕಾರವನ್ನು ಗೌರವಿಸುವುದು ಮೊದಲ ಪ್ರಾಮುಖ್ಯತೆಯಾಗಿದೆ. ಎಷ್ಟು ದಪ್ಪ ಇದ್ದರೂ ಕೂಡ ನಮ್ಮ ದೇಹದ ಮೇಲೆ ನಮಗೆ ಪ್ರೀತಿ ಇರುವಂತೆ ನಾವು ಬದಲಾಯಿಸಿಕೊಳ್ಳಬೇಕು. ಕೇವಲ ಸ್ಲಿಮ್ ಮಾತ್ರವಲ್ಲ, ಪ್ಲಸ್ ಸೈಜ್ ಮಾಡೆಲ್ಗಳು, ಟ್ರಾನ್ಸ್ಜೆಂಡರ್ ಮಾಡೆಲ್ಸ್ಗಳು ಕೂಡ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಈ ಚಳುವಳಿಯಿಂದ ಜಾರಿಗೆ ತರಲಾಗಿದೆ. ಆಶ್ಲೆ ಗ್ರಹಾಂ ಎಂಬ ಯುವತಿ ಪ್ರಪಂಚದ ಪ್ರಖ್ಯಾತ ಫ್ಯಾಷನ್ ಶೋನಲ್ಲಿ ಪ್ಲಸ್ ಸೈಜ್ ಮಾಡೆಲ್ ಆಗಿ ಭಾಗವಹಿಸಿ ಆ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಪ್ಲಸ್ ಸೈಜ್ ಮಾಡೆಲ್ ಸ್ಪರ್ಧೆಯಲ್ಲಿ ಜಯ ಸಾಧಿಸಿರುವ ಕಾರಣದಿಂದಾಗಿ ಮತ್ತೊಂದು ಚಳುವಳಿಯನ್ನು ಪ್ರಾರಂಭಿಸಿದರು. ನಂತರ ಇವರಿಗೆ ಪಲೋಮಾ ಎಲ್ಸೆಸರ್ ಪ್ಯಾಂಟಿ, ನೈಕ್, ಲಾನ್ಮನ್ ಮುಂತಾದ ಫ್ಯಾಷನ್ ಬ್ರ್ಯಾಂಡ್ಗಳೊಂದಿಗೆ ಕೆಲಸ ಮಾಡಲು ಅವಕಾಶ ದೊರಕಿದೆ. ಆಗಿನಿಂದಲೂ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ದೇಹದ ಗಾತ್ರ ಹೇಗೆ ಇರಲಿ, ಎತ್ತರ ಕಡಿಮೆಯೇ ಇರಲಿ, ದಪ್ಪ ಇರಲಿ, ಕುಳ್ಳಗೆ ಇರಲಿ, ಹೇಗೆ ಇದ್ದರೂ ಕೂಡ ಅವರು ಗುರುತಿಸಿಕೊಳ್ಳಲು ಅವಕಾಶ ನೀಡಬೇಕು ಮತ್ತು ಅವರಲ್ಲಿರುವ ಆತ್ಮವಿಶ್ವಾಸವನ್ನು ಹೆಚ್ಚಾಗಲು ಪ್ರೋತ್ಸಾಹಿಸಬೇಕು. ಪ್ರತಿಯೊಬ್ಬರಲ್ಲಿಯೂ ಕೂಡ ಆತ್ಮವಿಶ್ವಾಸ ಹೆಚ್ಚಿಸಲು ಎಲ್ಲರೂ ವೇದಿಕೆಗೆ ಪಾತ್ರರಾಗುವ ಸಂದೇಶವನ್ನು ಪೂರೈಸುತ್ತದೆ. ಸಾಮಾಜಿಕ ಪ್ರಚೋದನೆ ಹೇಗೆ ಇದ್ದರೂ ಕೂಡ ದೇಹ ಶೈಲಿಯ ಬಗ್ಗೆ ಜನರಲ್ಲಿ ಒಳ್ಳೆಯ ಮನೋಭಾವನೆ ಮೂಡಿಸುವಂತೆ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಮಾಡುವುದಿಲ್ಲ. ಮಾಡೆಲ್ಗಳು ಮಾಡುವಂತಹ ಫ್ಯಾಷನ್ ಶೋ ಅನ್ನು ಪ್ರೇಕ್ಷಕರು ಮತ್ತು ಕಾರ್ಯಕ್ರಮವನ್ನು ನಡೆಸುವಂತವರು ಗುರುತಿಸುವುದು ಕೇವಲ ನಮ್ಮ ಆತ್ಮವಿಶ್ವಾಸ ಮತ್ತು ನಮ್ಮ ದೃಢತೆಯನ್ನು ಮಾತ್ರ. ಇತ್ತೀಚಿನ ದಿನಗಳಲ್ಲಿ ಕೇವಲ ಸ್ಲಿಮ್ ಇರುವವರು ಮಾತ್ರ ಜಾಹೀರಾತನ್ನು ಮಾಡುತ್ತಿಲ್ಲ. ಡಬಲ್ ಪ್ಲಸ್ ಸೈಜ್ ಇರುವವರು ಕೂಡ ಜಾಹೀರಾತನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಇಲ್ಲಿ ಅಂದ ಚಂದಕ್ಕಿಂತ ನಾವು ಹೇಗಿದ್ದರೂ ಕೂಡ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ, ನಂಬಿಕೆ, ಧೈರ್ಯ ಇದ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ. ದೇಹದ ಆಕಾರವೇ ನಮ್ಮ ಮೌಲ್ಯವಲ್ಲ. ನಮ್ಮ ಧೈರ್ಯ, ಮುಖದಲ್ಲಿ ನಗು, ನಡೆಯುವಾಗ ನಮ್ಮ ಆತ್ಮವಿಶ್ವಾಸ ಮತ್ತು ನಾವು ಧರಿಸುವ ಬಟ್ಟೆಯಲ್ಲಿ ನಮ್ಮ ಫ್ಯಾಷನ್ ಇರುತ್ತದೆ. ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾದ ಅಂಶವೆಂದರೆ ಸೌಂದರ್ಯಕ್ಕೆ ಗಾತ್ರವಿಲ್ಲ, ಬಾಹ್ಯ ರಚನೆಗಿಂತ ವ್ಯಕ್ತಿತ್ವ ಮುಖ್ಯ, ಎಲ್ಲರಿಗೂ ಸರಿಯಾದ ವೇದಿಕೆ ಇರಬೇಕು ಎಂಬುದು ಮುಖ್ಯವಾದ ಘೋಷವಾಕ್ಯವಾಗಿದೆ. ಇದೀಗ ನಮ್ಮ ಸಮಾಜ ಹೇಗಾದರೂ ಮಾತನಾಡಬಹುದು, ಟೀಕೆ ಕೂಡ ಮಾಡಬಹುದು. ಆದರೆ ನಾವು ನಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬಾರದು. ನಾವು ಒಂದು ಬಾರಿ ಸಾಧನೆಯ ಹಾದಿಯನ್ನು ಪ್ರಾರಂಭಿಸಿದಾಗ
ನಾವು ನಡೆಯುವ ಪ್ರತಿ ಹೆಜ್ಜೆಯೂ ಕೂಡ ವೇದಿಕೆಯಾಗಬೇಕು. ಮುಖ್ಯವಾಗಿ ನಾವು ಧರಿಸುವ ಬಟ್ಟೆಯ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು. ಅದು ನಮಗೆ ಇರಬೇಕಾದ ಫ್ಯಾಷನ್.